ಬೆಳಂಬೆಳಗ್ಗೆನೇ ತೋವಿನಕೆರೆಯ ಒಂದು ಗ್ರಾಮ ಪಂಚಾಯಿತಿ ಮೇಲೆ ಲೋಕಾಯುಕ್ತರು ದಾಳಿಯನ್ನು ನಡೆಸಿದ್ದಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಲೋಕಾಯುಕ್ತರು ದಾಳಿಯನ್ನು ನಡೆಸಿರುವಂಥದ್ದು. ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ಹಾಗೂ ಕಾರ್ಯದರ್ಶಿ ಇವರಿಬ್ಬರ ಮೇಲೆ ಲೋಕಾಯುಕ್ತರು ದಾಳಿ ನಡೆಸಿದ್ರು. ಅವರು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಕೂಡ. ಸ್ಥಳೀಯ ಸಾರ್ವಜನಿಕರು ಒಬ್ಬರಿಂದ ಈ ಸ್ವತ್ತು ಮಾಡಿಕೊಂಡು 8,000 ರೂಪಾಯಿ ಹಣವನ್ನು ಕೇಳಿದ್ರು. ವಂಚಕ ಬೇಡಿಕೆ ಇಟ್ಟಿದ್ರು. ಬಿಲ್ ಕಲೆಕ್ಟರ್ ಮಾರುತಿ ಮತ್ತು ಕಾರ್ಯದರ್ಶಿ ಆಗಿರುತ್ತ ಸುಮಾ ಹಣ ಪಡೆಯುತ್ತಿದ್ದಾಗಲೇ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮ ಪಂಚಾಯಿತಿ ಆ ಪಂಚಾಯಿತಿಯಲ್ಲಿ ನಡೆದಂತಹ ಘಟನೆ ಇದೆ. ಈ ಸ್ವತ್ತು ಮಾಡಿಸಲು ಬಂದಿದ್ದಂತಹ ಫಲಾನುಭವಿ ಸ್ಥಳೀಯ ವ್ಯಕ್ತಿಯಾದಂತಹ ಮೊಹಮ್ಮದ್ ಅಲಿ ಏನಿದ್ದಾರೆ, ಅವರಿಂದ ಹಣ ಪಡೆಯುತ್ತಿರುವಂತಹ ಒಂದು ಸಂದರ್ಭದಲ್ಲಿ ಇಬ್ಬರು ಅಧಿಕಾರಿಗಳು ಕೂಡ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಅಧಿಕಾರಿಗಳು ಅವರನ್ನು ಹಿಡ್ಕೊಂಡಿದ್ದಾರೆ ರೆಡ್ ಹ್ಯಾಂಡ್ ಆಗಿ. ತುಮಕೂರು ಲೋಕಾಯುಕ್ತ ವರಿಷ್ಠಾಧಿಕಾರಿಯಾದಂಥ ಎ.ವಿ. ಲಕ್ಷ್ಮೀನಾರಾಯಣ ಅವರು ಒಂದು ನೇತೃತ್ವದಲ್ಲಿ ದಾಳಿ ಆಗಿದೆ. ಡಿವೈಎಸ್ಪಿ ಸಂತೋಷ್ ಅವರ ಒಂದು ಮಾರ್ಗದರ್ಶನದಲ್ಲಿ ಕೂಡ ಈ ಒಂದು ದಾಳಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇಬ್ಬರು ಕೂಡ ಅಧಿಕಾರಿಗಳು ಬಂದಿದ್ದರು. ಗ್ರಾಮ ಪಂಚಾಯಿತಿ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸ್ಥಳೀಯರು ಮಾಹಿತಿ ಕೊಟ್ಟಿರ್ತಾರೆ. ಈ ರೀತಿಯಾಗಿ ಲಂಚವನ್ನು ಕೇಳ್ತಾ ಇದ್ದಾರೆ ನೋಡಿ ಗ್ರಾಮ ಪಂಚಾಯತ್ ಬಿಲ್ ಕಲೆಕ್ಟರ್ ಮತ್ತು ಕಾರ್ಯದರ್ಶಿಗಳು ಅಂತ ಹೇಳಿ ಒಂದು ದೂರನ್ನು ಕೊಟ್ಟಿರ್ತಾರೆ. ಅದು ಗೊತ್ತಾಗಿರುತ್ತೆ. ಒಬ್ಬ ರೆಡ್ ಹ್ಯಾಂಡ್ ಆಗಿ ಬಂದಿದ್ದಾರೆ. ಒಬ್ಬ ವ್ಯಕ್ತಿ ಬಂದು ದುಡ್ಡು ಕೊಡಬೇಕಾದ್ರೆ ಬಿಲ್ ಕಲೆಕ್ಟರ್ ಮಾರುತಿ ಮತ್ತು ಸುಮಾ ಅಂತವ್ರು ಏನಿದ್ದಾರೆ ಇಬ್ಬರನ್ನು ಕೂಡ ಪೊಲೀಸರು ಲೋಕಾಯುಕ್ತರು ಲಾಕ್ ಮಾಡಿಬಿಟ್ಟಿದ್ದಾರೆ. 8,000 ರೂಪಾಯಿ ಹಣ ಕೇಳಿದ್ರಂತೆ. ಇವರು ಹಣ ಕೇಳಿದಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕೊಡಬೇಕಾದ ಸಮಯ ಅದೇ ಟೈಮಿಗೆ ಬರ್ತಾರೆ, ನೋಡ್ತಾರೆ, ರೆಡ್ ಹ್ಯಾಂಡಾಗಿ ಹಿಡ್ಕೊತಾರೆ. ಅವ್ರನ್ನ ಅಲ್ಲೇ ಲಾಕ್ ಮಾಡ್ಕೊಂಡಿದ್ದಾರೆ. ಏನು ಈ ರೀತಿಯಾಗಿ ನೀವು ಹಣವನ್ನು ತೆಗೆದುಕೊಳ್ತೀರಾ ಅಂತ ಹೇಳಿ ಗ್ರಾಮ ಪಂಚಾಯಿತಿಯಲ್ಲಿ ಲೋಕಾಯುಕ್ತರು ಅಧಿಕಾರಿಗಳು ದಾಳಿಯನ್ನು ಮಾಡಿ ರೆಡ್ ಹ್ಯಾಂಡ್ ಆಗಿ ಬಿಲ್ ಕಲೆಕ್ಟರ್ ಗ್ರಾಮ ಪಂಚಾಯತ್ ಬಿಲ್ ಕಲೆಕ್ಟರ್ ಮತ್ತು ಕಾರ್ಯದರ್ಶಿ ಇಬ್ಬರನ್ನು ಕೂಡ ಹಿಡ್ಕೊಂಡಿದ್ದಾರೆ. ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಆಗಿರುವಂತಹ ಘಟನೆ ಇದು. ಅಧಿಕಾರಿಗಳು ಬಂದು ದಾಳಿಯನ್ನು ಮಾಡಿದ್ದಾರೆ. ಮೊಹಮ್ಮದ್ ಅಲಿ ಅನ್ನುವಂತಹ ವ್ಯಕ್ತಿ ಏನಿದೆ ಆತ ದುಡ್ಡು ಕೊಡಬೇಕಾದ್ರೆ ಆತನನ್ನು ಕೇಳಿದ್ರು. ಇವರು ದುಡ್ಡು ಆತ ಕೊಡಬೇಕಾದ್ರೆ ಅವರು ಬಂದು ದಾಳಿಯನ್ನು ಮಾಡಿ ಇಬ್ಬರನ್ನು ಕೂಡ ರೆಡ್ ಹ್ಯಾಂಡಾಗಿ ಹಿಡ್ಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.